ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಯಾವ ಕತೆ ಹೇಗಿದೆ ಕತೆ ಅನ್ನೋದನ್ನು ನೋಡೋಣ. ಸೊ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಆ್ಯಂಡ್ ಲೈಕ್ಸ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಈ ಕತೆ ಹೊಡೆದ ಕನ್ನಡಿಯ ಚೂರುಗಳು ಅನ್ನೋ ಒಂದು ಕತೆ. ಅಂದು ಮಂಟಪದಲ್ಲಿ ಅವರಿಬ್ಬರ ಕೈ ಸೇರಿದಾಗ ಇಡೀ ಹಳ್ಳಿಯೇ ಹರಸಿತ್ತು. ಆ ಹುಡುಗಿ ಮತ್ತು ಆ ಹುಡುಗ ಒಬ್ಬರಿಗೊಬ್ಬರು ಜೀವ ಬಿಡುವಷ್ಟು ಪ್ರೀತಿಸ್ತಾ ಇರ್ತಾರೆ. ಆದರೆ ಮದುವೆ ಎಂಬ ಹೊಸ ಬದುಕಿನ ಹಾದಿಯಲ್ಲಿ ಅನಿರೀಕ್ಷಿತ ಬಿರುಗಾಳಿ ಬೀಸುತ್ತೆ. ಸಣ್ಣ ಅಪಾರ್ಥಗಳು ಬೆಟ್ಟದಂತಾಗುತ್ತವೆ. ಹೊಂದಾಣಿಕೆಯಾಗದ ಮನಸ್ಸುಗಳು ದಿನವೂ ನರಕಯಾತನೆ ಅನುಭವಿಸ್ತಾ ಇರ್ತವೆ. ಕೊನೆಗೊಂದು ದಿನ ಇಬ್ಬರು ಒಟ್ಟಿಗೆ ಸಾಯುವ ಬದಲು ದೂರಾಗಿ ಬದುಕೋಣ ಎಂದು ಕಣ್ಣೀರು ಹಾಕ್ತಾ ವಿಚ್ಛೇದನ ಪತ್ರಕ್ಕೆ ಸಹಿ ಹಾಕ್ತಾರೆ. ಸೊ ಆದರೆ ಕಣ್ಣೀರಿನ ಅಸಲಿಕತೆ ಶುರುವಾಗಿದೆ ಕೋರ್ಟ್ ಮೆಟ್ಟಿಲು ಇಳಿದ ಮೇಲೆ. ಮನೆಗೆ ಮರಳಿದ ಆ ಹುಡುಗಿ ತಂದೆ ತಬ್ಬಿ ಅತ್ತರು. ಆದರೆ ಕಣ್ಣೀರಿನಲ್ಲಿ ಮಗಳ ಮೇಲಿನ ಪ್ರೀತಿಗಿಂತ ಹೆಚ್ಚಾಗಿ ನಾಳೆ ಸಮಾಜಕ್ಕೆ ಮುಖ ಹೇಗೆ ತೋರಿಸ್ಬೇಕು ಎನ್ನುವ ಭಯ ಮಾತ್ರ ತಾಯಿ ಮುಖ ತಿರುಗಿಸಿ ಗೋಡೆಯ ಕಡೆಗೆ ನೋಡಿ ಅಳುತ್ತಿದ್ದರು. ಮದುವೆಯಾಗಿ ಹೋದ ಮಗಳು ಗೌರವ ತರಲಿಲ್ಲ, ಬದಲಿಗೆ ಮರ್ಯಾದೆ ಕಳೆದು ಬಂದಳು ಎಂಬ ಶಾಪ ತಂದೆಯ ಬೆನ್ನಿಗೆ ಅಂಟಿತು. ಮರುದಿನವೇ ಬೀದಿಯ ಕಡೆ ಹೋದಾಗ ಸಮಾಜ ತನ್ನ ಅಸಲಿ ಮುಖ ತೋರಿಸಿತು. ಕೆಲವರು ಆ ಹುಡುಗಿಯನ್ನು ನೋಡಿ ಹೆದರಿ ದಾರಿ ಬದಲಿಸಿದರು. ಇನ್ನೂ ಕೆಲವರು ಹತ್ತಿರ ಬಂದು ಅಳಿದು ಮಾತನಾಡಿದರು. ಗಂಡನ ಬಿಟ್ಟು ಬಂದಿದ್ದಾಳೆ ನೋಡು, ಯಾರನ್ನ ನೋಡ್ಕೊಂಡು ಬಂದಿದ್ದಾಳೋ ಏನೋ. ಈ ಹಳ್ಳಿ ಕಡೆ ಇರುತ್ತಲ್ಲ, ಗಂಡನ ಮನೆಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇರೋಕೆ ಆಗಲಿಲ್ಲ ಈ ಕಾಲದ ಹುಡುಗಿಯರಿಗೆ ಅಂತ ಈ ಥರ ಪಿಸುಗುಟ್ಟು ಮಾತುಗಳು ಆ ಹುಡುಗಿ ಕಿವಿಗೆ ಸೀಸದಂತೆ ಬೀಳ್ತವೆ. ರೂಮಿನೊಳಗೆ ಹೋಗಿ ಕುಳಿತು ಕನ್ನಡಿಯ ಮುಂದೆ ತನ್ನ ಖಾಲಿ ಹಣೆ ಬರಿದಾದ ಕುತ್ತಿಗೆಯನ್ನು ನೋಡುತ್ತಾ ಆ ಹುಡುಗಿ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ, ಗಂಡಿಗಾಗಲಿ ಹೆಣ್ಣಿಗಾಗಲಿ ಒಮ್ಮೆ ಡೈವರ್ಸ್ ಅನ್ನೋದು ಆದಮೇಲೆ ಈ ಸಮಾಜದಲ್ಲಿ ಬೆಲೆ ಗೌರವ ಅನ್ನೋದು ಇರೋದೇ ಇಲ್ವಾ ಎಂದು ತನ್ನನ್ನೇ ಪ್ರಶ್ನಿಸಿಕೊತಾಳೆ. ಆ ಕಡೆ ಆ ಹುಡುಗ, ಅವನ ಕಥೆಯಂತೂ ಭಿನ್ನವಾಗಿರೋದಿಲ್ಲ. ಅವನು ರಸ್ತೆಯಲ್ಲಿ ಹೋಗುವಾಗ ಹಿರಿಯರೆಲ್ಲ ದೂರ ನಿಂತು ಮಾತನಾಡಿಸ್ತಾ ಇರ್ತಾರೆ. ಇವನು ಕೊಡೋ ಕಾಟಕ್ಕೆ ತಡೆಯಲಾರದೆ ಪಾಪ ಆ ಹುಡುಗಿ ಡಿವರ್ಸ್ ಕೊಟ್ಬಿಟ್ಟು ಹೋಗಿದ್ದಾಳೆ ಸರ್. ಅಂದರೆ ಅವಳು ಹೋಗಿದ್ದೇ ಸರಿ, ಇವನು ರಾಕ್ಷಸನಿರಬೇಕು, ಇವನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆವಾಗ ಆ ಹುಡುಗ ತಲೆ ತಗ್ಗಿಸಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಒಳಗಿನ ನೋವು ಯಾರಿಗೆ ಗೊತ್ತು. ಅವನು ರಾಕ್ಷಸನಾಗಿರಲಿಲ್ಲ, ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದ. ತಾನು ಪ್ರೀತಿಸಿದ ಹುಡುಗಿಯನ್ನು ಕಳೆದುಕೊಂಡ ನೋವೊಂದೆಡೆಯಾದರೆ ಸಮಾಜ ತನ್ನನ್ನು ಅಪರಾಧಿಯಂತೆ ನೋಡುತ್ತಿರುವ ನೋವು ಅವನನ್ನು ದಿನವೂ ಕೊಲ್ತಾ ಇರುತ್ತೆ. ಒಂದು ಸಂಜೆ ತಂದೆಯ ಹಳೆಯ ಸ್ನೇಹಿತರೊಬ್ಬರು ಮನೆಗೆ ಬಂದಾಗ ಆ ಹುಡುಗ ತಂದೆ ತಲೆ ತಗ್ಗಿಸಿ ಕುಳಿತಿರ್ತಾರೆ. ನಿಮ್ಮ ಮಗ ನಮ್ಮ ಮನೆತನದ ಮರ್ಯಾದೆ ಕಳೆದು ಬಿಟ್ಟ ಎಂದು ಆ ಸ್ನೇಹಿತ ಹೇಳಿದ ಮಾತು ಆ ಹುಡುಗನ ಎದೆ ಸೀಳುತ್ತೆ. ಮದುವೆಯಾಗಿ ಕಾಪಾಡಿದ ಗೌರವ ಒಂದು ವಿಚ್ಛೇದನದಿಂದಾಗಿ ಧೂಳಿಪಟವಾಗುತ್ತೆ. ಒಂದು ದಿನ ಅನಿರೀಕ್ಷಿತವಾಗಿ ಆ ಹುಡುಗ ಮತ್ತು ಆ ಹುಡುಗಿ ಹಳೆ ದೇವಸ್ಥಾನದ ಬಳಿ ಎದುರಾಗ್ತಾರೆ. ಇಬ್ಬರ ಕಣ್ಣುಗಳು ತುಂಬಿ ಬರ್ತವೆ. ಮದುವೆಯ ನಂತರ ಖುಷಿಯಾಗಿ ಇರಬೇಕಾಗಿದ್ದ ಇಬ್ಬರು ಇಂದು ಜೀವಂತ ಹೆಣಗಳಾಗಿದ್ದಾರೆ. ಆ ಹುಡುಗ ಕಣ್ಣೀರು ಒರೆಸಿಕೊಳ್ಳುತ್ತಾ ಕೇಳ್ತಾನೆ, ನಾವಿಬ್ಬರೂ ದೂರ ಆಗಿದ್ದು ತಪ್ಪು ನಿರ್ಧಾರನಾ? ನಾವಿಬ್ಬರೂ ಸೇರಿ ಸಮಾಜದ ದೃಷ್ಟಿಯಲ್ಲಿ ಅಪರಾಧಿಗಳಾಗ್ಬಿಟ್ವಾ ಅಂತ ಕೇಳ್ತಾನೆ. ಆ ಹುಡುಗಿ ಗೋಡೆಯನ್ನು ಹಿಡಿದು ಬಿಕ್ಕಳಿಸುತ್ತಾ ಹೇಳ್ತಾಳೆ, ಮದುವೆಯಾಗುವಾಗ ನಮ್ಮಿಬ್ಬರ ಖುಷಿ ನೋಡಿದ ಈ ಜನ ಈಗ ನಮ್ಮಿಬ್ಬರ ನೋವನ್ನು ನೋಡಿ ಆನಂದಿಸುತ್ತಿದ್ದಾರೆ. ನಾವು ದಿನ ಸಾಯುವ ಬದಲು ದೂರಾದೆವು, ಆದರೆ ಈ ಸಮಾಜ ನಮ್ಮನ್ನು ಬದುಕಿರುವಾಗಲೇ ಹೂತು ಹಾಕುತ್ತಿವೆ ಅಂತ ಹೇಳ್ತಾಳೆ. ಅವರಿಬ್ಬರು ಮತ್ತೆ ಒಂದಾಗಲು ಸಾಧ್ಯವಿರೋದಿಲ್ಲ, ಆದರೆ ಸಮಾಜದ ಮಾತುಗಳು ಅವರನ್ನು ಒಂಟಿತನದ ಅಂಧಕಾರಕ್ಕೆ ನೂಕಿರ್ತವೆ. ಕಣ್ಣೀರಿನ ಹನಿಗಳು ನೆಲದ ಮೇಲೆ ಬಿದ್ದಾಗ ಅಲ್ಲಿ ಯಾವುದೇ ಗೌರವವಾಗಲಿ ಮರ್ಯಾದೆಯಾಗಲಿ ಉಳಿದಿರಲಿಲ್ಲ. ಕೇವಲ ಒಡೆದ ಎರಡು ಜೀವಗಳ ಮೂಕ ರೋದನ ಮಾತ್ರ ಕೇಳಿಸ್ತಾ ಇರುತ್ತೆ.
ನೋವು ಅನ್ನೋದು ಎಲ್ಲರಿಗೂ ಒಂದೇ. ಸಮಾಜ ಏನೇ ಎಂದರೂ ನಿಮ್ಮ ಮನಸ್ಸನ್ನು ವೃತ್ತಿಗೆಡಿಸಿಕೊಳ್ಳಬೇಡಿ. ನಿಮ್ಮ ಸುತ್ತಲೂ ಇಂತಹ ಪರಿಸ್ಥಿತಿ ಇದ್ದರೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಯೋಚನೆಗಳಿದ್ದರೆ ಧೈರ್ಯವಾಗಿ ಹಂಚಿಕೊಳ್ಳಿ. ನಾನು ನಿಮ್ಮ ಜೊತೆಗಿದ್ದೇನೆ ಎಂದು ಹೇಳ್ತಾ ಈ ಕಥೆನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡ್ಬೇಕು ನೀವೆಲ್ಲರೂ, ಓಕೆನಾ? ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.